ಏನು ಉಡುಗೊರೆನಾ? ಉಡುಗೊರೆ ಕೊಡೋದಕ್ಕೆ ನೀವೇ ನೋಡಿ ಮಾಡಿರೋ ಮದ್ವೆನಾ ಇದು? ಇದು ಮೋಸದಿಂದ ಆಗಿರೋ ಮದ್ವೆ. ಅವ್ರಿಗೆ ಯಾವ ಉಡುಗೊರೆನೂ ಕೊಡೋದ್ ಬೇಡ. ಸುಮ್ನೆ ನೀವಿಲ್ಲಿಂದ ಹೊರಡಿ. ಅಲ್ಲ ಕಣವಾ, ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ನೋಡ್ಕೊಂಡೇ ಹೋಯ್ತೀವಿ ಕಣವ. ಯಾಕಪ್ಪ, ಇಲ್ಲಿ ನಾನ್ ಅನ್ಭವಿಸ್ತಿರೋದ್ ಸಾಕಾಗಲ್ವಾ? ಅದನ್ನೆಲ್ಲ ನೀವು ಅನ್ಭವಿಸ್ಬೇಕು ಅನ್ಕೋತಾ ಇದ್ದೀರಾ? ಅಪ್ಪ, ನೀವಿಲ್ಲಿಂದ ಹೊರಟ್ರೆ ನಿಮ್ಗೆ ಒಳ್ಳೇದಪ್ಪ. ಬೇಗ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡಿ. ಅಕ್ಕ ಟ್ರೈಲರ್ ನೋಡ್ದಾ? ಟ್ರೈಲರ್ ಅಂತೂ ವಾವ್ ಸಕ್ಕತ್ತಾಗಿದೆ. ಊಟ ಮಾಡ್ರವ, ಊಟ ಮಾಡ್ರಿ. ಊರಿಂದ ಯಾವಾಗ ಬಂದ್ರಿ? ಈಗ ಹೊಸವತ್ತಾಯ್ತು ಚಿಕ್ಕಮ್ಮವ್ರೆ. ಮಯೂರಿ, ನಿಮ್ ಮನೆಯವರೆಲ್ಲ ಬರ್ತಾರೆ ಅಂತ ಹೇಳಲೇ ಇಲ್ಲ. ಅದು ಮೇಡಮ್ ಅವರೇ, ಇವರೆಲ್ಲ ಬರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಬಂದ್ರು. ಹೋಗ್ಲಿ ಬಿಡು. ನಿನ್ ಮದ್ವೆ ಸಮಯದಲ್ಲಿ ನಿನ್ ತಂಗೀರು, ನಿಮ್ಮ ಅಜ್ಜಿ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಬಂದಿರ್ಬೇಕು. ನೀನ್ ಈ ಮನೇಲಿ ಹೇಗ್ ಬದುಕ್ತಿದ್ಯಾ ಅಂತ ನೋಡಿ ಖುಷಿ ಪಡ್ಲಿ. ಅಲ್ಲ ಮಯೂರಿ, ಇವ್ರನ್ನೆಲ್ಲ ನೆಲದ ಮೇಲೆ ಕೂರ್ಸಿ ಯಾಕೆ ತಿನ್ನೋಕ್ ಕೊಟ್ಟಿದ್ಯಾ? ಡೈನಿಂಗ್ ಟೇಬಲ್ ಮೇಲೆ ಕೂರ್ಸ್ಬೇಕಲ್ವಾ? ಪರವಾಗಿಲ್ಲ ಮೇಡಮ್ ಅವರೇ, ಅವ್ರಿಲ್ಲೇ ಊಟ ಮಾಡ್ತಾರೆ. ಇಲ್ಲ ಕಣ್ರವ, ನಾವು ಕೆಳಗೆ ಕೂತು ಊಟ ಮಾಡೇ ಅಭ್ಯಾಸ. ಅಲ್ಲೆಲ್ಲ ಸರಿ ಬರಕ್ಕಿಲ್ಲ. ಹೀಗಾದ್ರೆ ಹೇಗಜ್ಜಿ? ಈಗ ನೀವು ನಮ್ಮ ತೋಟದಲ್ಲಿ ಕೆಲಸ ಮಾಡೋರಲ್ಲ, ನಮ್ಮನೆ ಬೀಗ್ರು. ಹಾಗಿರುವಾಗ ನೀವಿತ್ರ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಸರಿನಾ ಹೇಳಿ? ಇವಾಗ ನೀವು ಸುಮ್ಮನೆ ಬನ್ನಿ. ಅದೆಲ್ಲ ಏನು ಬೇಡ ಕಣ್ರವ, ನಾವಿಲ್ಲೇ ಊಟ ಮಾಡ್ತೀವಿ. ಮಯೂರಿ, ಏನಿದೆಲ್ಲ? ಅವ್ರೇನೋ ನಾಚ್ಕೋತಾ ಇದಾರೆ ಅಂದ್ರೆ ನೀನು ಹಾಗೆ ನಡ್ಕೋತಾ ಇದೆಯಲ್ಲ. ಮನೆಗ್ ಬಂದವ್ರನ್ನ ಹೀಗ ನೋಡ್ಕೊಳ್ಳೋದು? ಎಲ್ರನ್ನೂ ಡೈನಿಂಗ್ ಟೇಬಲ್ ಮೇಲೆ ಕೂರಕ್ ಹೇಳು. ಸರಿ, ಹಾಗಾದ್ರೆ ನಾನು ಹೇಳಿದ್ದೇನೆ ಯಾರು ಕೇಳಲ್ಲ ಅಲ್ವಾ? ನಾನ್ ಇವ್ರ ಜೊತೆ ನೆಲದ ಮೇಲೆ ಕೂತ್ಕೊಂಡೇ ಊಟ ಮಾಡ್ತೀನಿ. ಮಯೂರಿ, ನನಗೂ ಊಟ ಬಡಿಸು. ಅಯ್ಯೋ ಮೇಡಮ್ ಅವರೇ, ನಮ್ಗೋಸ್ಕರ ನೀವೇನಕ್ಕೆ ತೊಂದರೆ ತಗೋತೀರಾ? ಅಮ್ಮವ್ರೇನಾರು ನೋಡಿದ್ರೆ ಕೋಪ ಮಾಡ್ಕೋತಾರೆ. ಅವ್ರ ಕೋಪ ಮಾಡ್ಕೊಂಡ್ರೆ ನನಗೇನು ಆಗ್ಬೇಕಾಗಿಲ್ಲ. ಆದ್ರೆ ಇವರೆಲ್ಲ ಹೀಗೆ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಿರೋದನ್ನ ನನ್ನ ಕೈ ನೋಡಕ್ಕಾಗ್ತಿಲ್ಲ. ಯಾರಾದ್ರೂ ಇದ್ದಕ್ಕಿದ್ದಾಗೆ ಮನೆಗೆ ಬಂದು ಇದನ್ನೆಲ್ಲ ನೋಡಿದ್ರೆ ನಮ್ಮ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ. ಅದಕ್ಕೆ ಹೇಳಿದ್ದು, ಇವ್ರನ್ನೆಲ್ಲ ಕರೆದು ಡೈನಿಂಗ್ ಟೇಬಲ್ ಮೇಲೆ ಕೂರ್ಸು. ಅಪ್ಪ, ತಟ್ಟೆ ಎಲ್ಲ ತಗೊಂಡ್ ನಡೀರಿ.
ನಿನ್ ಮೇಲೆ ಅವನ್ನ ಕೂತ್ಕೊಂಡು ಊಟ ಮಾಡು ಅಂತೇಳಿ ಏನೋ ದೊಡ್ಡದಾಗೆ ಪ್ಲಾನ್ ಹಾಕಿರೋ ತರ ಇದೆ. ಹಾಕ್ಲೇಬೇಕಲ್ವಾ ಅಖಿಲ? ಬೇಟೆನೇ ನನ್ನ ಹತ್ರ ಬಂದಿರ್ಬೇಕಾದ್ರೆ ಹೊಡೆದಾಕ್ಬಿಡ್ಬೇಕು. ಈಗ ನೋಡು ಏನಾಗತ್ತೆ ಅಂತ. ಏನಿದು ಸರ್ಕಸ್ ಅಲ್ಲಿ ಜೋಕರ್ನ ನೋಡ್ಕೊಂಡು ನಿಂತ್ಕೊಳ್ಳೋ ಹಾಗೆ ನಿಂತ್ಕೊಂಡ್ಬಿಟ್ಟಿದೀರಾ? ಈ ಟೇಬಲ್ ಇರೋದು ನೋಡೋದಕ್ಕಲ್ಲ, ಕೂತ್ಕೊಂಡು ಊಟ ಮಾಡೋದಕ್ಕೆ. ಕೂತ್ಕೊಳ್ಳಿ. ಅಜ್ಜಿ ಕೂತ್ಕೋ. ಅಪ್ಪ ಅದನ್ನ ಜರುಗಿಸಿ ತಟ್ಟೆ ಇಟ್ಕೋ. ಇರ್ಲಿ ಕಣವ. ಏನ್ ಮಯೂರ್ ಇದು? ಪಾಪ